ಗದಗ ಜಿಲ್ಲೆಯ 6 ತಾಲೂಕುಗಳ ಕಾಂಗ್ರೆಸ್ ಕಮಿಟಿ ವತಿಯಿಂದ ಜಿಎಸ್ ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡಲೇಬೇಕು ಈರಣ್ಣ ಶೆಟ್ಟರ್ ಒತ್ತಾಯ ಎಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಮತಕ್ಷೇತ್ರದ ಸನ್ಮಾನ್ಯ ಜಿಎಸ್ ಪಾಟೀಲ್ ಸಾಹೇಬರಿಗೆ ಈ ಬಾರಿಯಾದರೂ ಸಚಿವ ಸ್ಥಾನ ನೀಡಲೇಬೇಕು. ನಮ್ಮ ಸಾಹೇಬರು ಸುಮಾರು 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ದುಡಿಯುತ್ತಾ ಬಂದಿದ್ದಾರೆ. ಈಗ ಅವರಿಗೆ 80 ವರ್ಷದ ಆಸುಪಾಸಿನಲ್ಲಿದ್ದು ಇರುವ ಕೆಲವೇ ವರ್ಷಗಳಿಗಾದರೂ ನಮ್ಮ ಸಾಹೇಬರು ಸಚಿವರಾಗಿ ಸ್ಥಾನವನ್ನ ನೀಡಿ ಎಂದು ಆಗ್ರಹ ಮಾಡಿದರು. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಕುಮಾರ್, NPS ಟಿವಿ ಗದಗ. ಆಗಿ ಪ್ರಯತ್ನ ಮಾಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಸೇವೆ ಮಾಡಿದವರು, ಅವರ ಅಭಿಮಾನಿಗಳು ಸನ್ಮಾನ್ಯ HK ಪಾಟೀಲ್ ಸಾಹೇಬರ ಮತ್ತೊಂದು ಬಾರಿ ಅವಕಾಶ ಮಾಡಿಕೊಡಬೇಕೆಂದು ಪ್ರತಿಭಟನೆ ಮೂಲಕ ಒತ್ತಾಯ ಮಾಡುತ್ತಿದ್ದಾರೆ. ಇಂಥ ಎಲ್ಲ ಘಟನಾವಳಿಗಳನ್ನು ಮತ್ತು ಪ್ರತಿಭಟನೆಗಳನ್ನು ಅರಿತು ಕಾಂಗ್ರೆಸ್ ಪಕ್ಷದ ಮುಂದಿನ ಭವಿಷ್ಯಕ್ಕೆ ಸಂಘಟನೆಯ ಹಿತದೃಷ್ಟಿಯಿಂದ ಅನೇಕ ತೊಂದರೆಗಳನ್ನು ಗದಗ ಜಿಲ್ಲೆಯಲ್ಲಿ ಎದುರಿಸಬೇಕಾಗುತ್ತದೆ. ಇದಕ್ಕಾಗಿ ನಾವು ಕೂಡ ಪಕ್ಷದ ಸಂಘಟನೆಯ ಪ್ರಮುಖ ಜವಾಬ್ದಾರಿಯ ದೃಷ್ಟಿಯಿಂದ ನಾವು ಈ ಗೋಷ್ಠಿಯನ್ನು ಭಾಗವಹಿಸುತ್ತಿದ್ದು, ಇದಕ್ಕೆ ನಮ್ಮೆಲ್ಲರ ವಿನಂತಿ ಪೂರ್ವಕವಾದ ಕೋರಿಕೆ ಎಂದರೆ, ಇದೊಂದು ಬಾರಿ ಕಾಂಗ್ರೆಸ್ಸಿನ ಹಿರಿಯ ಜೀವಿಗಳಾದ ಸನ್ಮಾನ್ಯ ಶಾಸಕರಾದ GS ಪಾಟೀಲ್ರಿಗೆ ನಮ್ಮ ಜಿಲ್ಲೆಯ ಇಂದಿನ ಸಚಿವರಾದ ಸನ್ಮಾನ್ಯ ಶ್ರೀ HK ಪಾಟೀಲ್ ಸಾಹೇಬರು ಮುತುವರ್ಜಿ ವಹಿಸಿ ಸನ್ಮಾನ್ಯರಿಗೆ ಸಚಿವ ಸ್ಥಾನವನ್ನು ಒದಗಿಸಿದರೆ ಅವರಿಗೂ ಒಂದು ಗೌರವ ಪಕ್ಷದಿಂದ ಲಭಿಸುವುದೆಂದು ನಮ್ಮ ಭಾವನೆ. ಜೊತೆಗೆ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಹಿತದೃಷ್ಟಿಯಿಂದ ಒಳ್ಳೆಯದೆಂದು ನಮ್ಮ ಅಭಿಪ್ರಾಯ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇರುವುದರಿಂದ ಸನ್ಮಾನ್ಯ GS ಪಾಟೀಲ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕನ್ನು ನಮ್ಮೆಲ್ಲರ ಅಭಿಪ್ರಾಯ ಮತ್ತು ಒತ್ತಾಯವಾಗಿದೆ. ಈ ಹಕ್ಕೊತ್ತಾಯವನ್ನು ನಾವು ಪತ್ರಿಕೆ ಮೂಲಕ ತಮ್ಮಲ್ಲಿ ಪ್ರಚುರಪಡಿಸ್ತಾ ಇದ್ದೀವಿ. ನಾವು ಮಾಜಿ ಅಧ್ಯಕ್ಷರು APMC ಹೊಳಾಲು ವೀರಣ್ಣ ಶೆಟ್ಟರ್ ರೋಡ್ ಬ್ಲಾಕ್ ಅಧ್ಯಕ್ಷ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಪತ್ರಿಕಾ ಮಾಧ್ಯಮದ ಸನ್ಮಿತ್ರರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ, ಯಾವತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಹಿರಿಯ ಧುರೀಣರೇ, ಪತ್ರಿಕಾಗೋಷ್ಠಿಯ ಉದ್ದೇಶವೇನೆಂದರೆ, ಸನ್ಮಾನ್ಯ GS ಪಾಟೀಲ್ರಿ 2ನೇ ಕಂತಿನಲ್ಲಿ ಮಂತ್ರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಪತ್ರಿಕಾಗೋಷ್ಠಿ ಗದಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧೀನದಲ್ಲಿರುವ ರೋಡ್, ನರೇಗಲ್, ಮುಂಡ್ರಿಗಿ, ಹೊಯಾಮೂರು, ನರಗುಂದ, ಶಿರಟ್ಟಿ, ಲಕ್ಷ್ಮೇಶ್ವರ ಮತ್ತು ಗಜೇಂದ್ರ ನಗರ ಕಾಂಗ್ರೆಸ್ ಅಧ್ಯಕ್ಷರುಗಳ ಇವರೆಲ್ಲರ ಸಮ್ಮುಖದಲ್ಲಿ ಪತ್ರಿಕಾಗೋಷ್ಠಿ. ಮಾನ್ಯರೇ, ಗದಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ತನ್ನದೇ ಆದ ಗೌರವ ಮತ್ತು ಘನತೆಯನ್ನು ಪಕ್ಷದ ಆದೇಶದಂತೆ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ವೈಶಿಷ್ಟ್ಯ ಮತ್ತು ಅರ್ಥಪೂರ್ಣವಾಗಿ ಜಿಲ್ಲಾ ಅಧ್ಯಕ್ಷರ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡುತ್ತಾ ನಡೆದುಕೊಂಡು ಬಂದಿದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಕಮಿಟಿಯಲ್ಲಿ ಗದಗ ಜಿಲ್ಲೆಯ ನಮ್ಮ ಜಿಲ್ಲಾ ಕಾಂಗ್ರೆಸ್ ಮತ್ತು ಇಲ್ಲಿರುವ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರ ಬಗ್ಗೆ ಇಲ್ಲಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಹಾಗೂ ಇಲ್ಲಿಯ ಎಲ್ಲ ಸೌಹಾರ್ದಯುತವಾದ ಸಂಬಂಧ ಕಂಡು ನಾವು ಪ್ರಶಂಸೆಗೆ ಪಾತ್ರರಾಗಿದ್ದೇವೆ. ಆದರೆ ಇತ್ತೀಚೆಗೆ ಈ ಮುಂದೆ ನಡೆಯುವ ಸಂಪುಟ ವಿಸ್ತರಣೆ ಪುನರ್ರಚನೆ ನಡೆದಿರುವ ಈ ವ್ಯವಸ್ಥೆಯಲ್ಲಿ ಗದಗ ಜಿಲ್ಲೆಯ ವಾತಾವರಣ ಪಕ್ಷದ ಹಿತದೃಷ್ಟಿಯಿಂದ ನಮ್ಮೆಲ್ಲರಿಗೂ ಸಮಾಧಾನದಿಂದಿಲ್ಲ. ಇಂದು ಗದಗ ಜಿಲ್ಲೆಯಲ್ಲಿ 2 ಶಾಸಕರಿದ್ದು ಅವರು ಪಕ್ಷಕ್ಕಾಗಿ ತಮ್ಮದೇ ಛಾಪು ಮೂಡಿಸಿದವರು. ಯಾವಾಗ ಹೊಸ ಸರ್ಕಾರ ರಚನೆಯಾಗಿ ಮೊದಲನೇ ಹಂತದ ಸಂಪುಟ ಸಚಿವರ ಪಟ್ಟಿ ಬಿಡುಗಡೆ ಆಯಿತು, ಆವಾಗ ನಮ್ಮ ಜಿಲ್ಲೆಯ ಹಿಂದಿನ ಸಚಿವರಾದ ಸನ್ಮಾನ್ಯ HK ಪಾಟೀಲ್ ಅವರ ಹೆಸರು ಬರಲಿಲ್ಲ. ಇದು ಆದ ನಂತರ ಸ್ವಾಭಾವಿಕವಾಗಿ ಜಿಲ್ಲೆಯ ಇಲ್ಲಿವರೆಗೆ ಸಚಿವ ಸ್ಥಾನದಿಂದ ವಂಚಿತರಾದವರು ಪಕ್ಷದ ಬಗ್ಗೆ ನಿಷ್ಠೆಯಿಂದ ಕಳೆದ 40 ವರ್ಷಗಳಿಂದ ಪಕ್ಷದ ಸಂಘಟನೆಗೆ KPCC ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ, ರೋಡ್ ತಾಲೂಕಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಹಾಗೂ 8 ಬಾರಿ ಅಂದ್ರೆ 1989ರಿಂದ 2023ವರೆಗೆ ಸ್ಪರ್ಧಿಸಿ ರೋಡ್ ವಿಧಾನಸಭೆಗೆ 4 ಬಾರಿ ಜಯಗಳಿಸಿ ಆಯ್ಕೆಯಾಗಿದ್ದಾರೆ. ಸನ್ಮಾನ್ಯ GS ಪಾಟೀಲ್ ಶಾಸಕರು ರೋಡ್ ಸ್ವಾಭಾವಿಕವಾಗಿ ಸಚಿವ